ಓಂ ನಮಃ ಶಿವಾಯ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಧಾನ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಣ್ಣೆಯನ್ನಾಗಿ ಮಾಡಿ ಬಳಸ್ಬೋದು, ಚಟ್ನಿಯನ್ನು ಮಾಡಿ ಬಳಸ್ಬೋದು ಮತ್ತು ಸಾಂಬಾರಿನಲ್ಲೂ ಕೂಡ ಇದನ್ನು ಬಳಸ್ಬೋದು ಸ್ನೇಹಿತರೆ. ಇದು ಹೃದಯದ ಕಾಯಿಲೆ ಇರ್ತಕ್ಕಂಥವ್ರಿಗೆ, ಇದು ತುಂಬ ಇವಾಗ ಶೀತದ ಸಮಯ, ಈ ಟೈಮ್ನಲ್ಲಂತೂ ತುಂಬ ಉಪಯುಕ್ತವಾದ ಒಂದು ಕೆಲಸವನ್ನು ಇದು ಮಾಡುತ್ತೆ. ಯಾರಿಗೆ ಹೃದಯದ ಸಮಸ್ಯೆ ಇದೆ, ಹಾರ್ಟ್ ಪ್ರಾಬ್ಲಮ್ ಯಾರಿಗಿದೆ, ಈ ಎಣ್ಣೆಯನ್ನು ಬಳಸ್ಬೋದು ಮತ್ತು ಇದನ್ನು ಚಟ್ನಿಗೆ ಬಳಸ್ಬೋದು, ಸಾಂಬಾರಿಗೆ ಬಳಸ್ಬೋದು. ಹುಚ್ಚೆಳ್ಳು, ಗುರೆಳ್ಳು ಅಂತ ಕರೀತಾರೆ, ಕುರಿಶಾಣೆ ಅಂತ ಕರೀತಾರೆ. ಭಾಳಷ್ಟು ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದನ್ನು ಕರೀತಾರೆ. ಈ ಹುಚ್ಚೆಳ್ಳನ್ನು ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ದೇಹದಲ್ಲಿ ನೋವು ನಿವಾರಕವಾಗಿ ಇದನ್ನು ಬಳಸ್ಬೋದು. ಇದನ್ನು ಬಳಸೋದ್ರಿಂದ ಇಷ್ಟೊಂದು ಉಪಯುಕ್ತವಾದ ಒಂದು ಫಲಿತಾಂಶವನ್ನು ನಾವು ಕಂಡುಹಿಡ್ಕೋಬೋದು. ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇನ್ನೂ ಒಂದು ವಿಶೇಷವಾದ ಮಾಹಿತಿ ಏನಂತಂದರೆ, ಲಕ್ವ ಹೊಡೆದಂಥವ್ರಿಗೆ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಕೊಡ್ತೀವಿ. ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ. ಇನ್ನು ಅನೇಕ ಕಠಿಣ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಪ್ರತಿ ಭಾನುವಾರ ಸಂಪರ್ಕಿಸಬಹುದು ತೋಟದ ಗುಡದಲ್ಲಿ. ಮತ್ತು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುದ್ದೆ ಈ ಚಾನಲ್ನ. ನಮಸ್ಕಾರ ಸ್ನೇಹಿತರೆ.